ಕನ್ನಡ ಶಾಲೆಯ ಪ್ರಾಂಶುಪಾಲರಾದ ಪ್ರಶಾಂತ್ ಕುಮಾರ್ ಅವರೇ ಹಾಗೂ ಉಪಪ್ರಾಂಶುಪಾಲರು ಮೇಡಮ್ ಅವರು ಹಾಗೂ ಇಲ್ಲಿನ ಕನ್ನಡದ ಅಧ್ಯಾಪಕರಾದ ಗೆಳೆಯ ಅರವಿಂದ್ ವಿಜಯ್ ಅವರೇ ಹಾಗೂ ಇಂತಹ ಕನ್ನಡೇತರ ಪ್ರದೇಶವಾದ ದೆಹಲಿಯಲ್ಲಿ ಕನ್ನಡ ಶಾಲೆಯನ್ನು ಈ ಹಂತದವರೆಗೆ ಬೆಳೆಸ್ಕೊಂಡು ಬಂದಿರುವಂಥ ಎಲ್ಲ ಪದಾಧಿಕಾರಿಗಳೇ ಸದಸ್ಯರೇ ಮತ್ತು ಗಣ್ಯರೇ ಹಾಗೂ ಇಂಥ ದೂರದ ಪ್ರದೇಶದಲ್ಲಿ ಕನ್ನಡ ಶಾಲೆಗಳನ್ನು ಕಟ್ಟಬೇಕು, ನಮ್ಮ ಮಕ್ಕಳಿಗೆ ಕನ್ನಡವನ್ನು ಒಂದು ಭಾಷೆಯನ್ನು ಕಲಿಸಬೇಕು, ಆ ಮೂಲಕ ಕನ್ನಡ ಭಾಷೆಯನ್ನು ಉಳಿಸಬೇಕು ಅನ್ನುವ ವೃತ್ತಾಂತ ಆಸೆಯನ್ನು ಹೊಂದಿದ್ದಂತಹ ಇದರ ಸಂಸ್ಥಾಪಕರು ಆ ಮನುಷ್ಯರ ದೂರದೃಷ್ಟಿಯನ್ನು ಭಾಳ ಗೌರವದಿಂದ ಸ್ಮರಿಸ್ಕೊಳ್ತಾ ನಮ್ಮೆಲ್ಲರಿಗೂ ನಾನು ನಮಸ್ಕಾರವನ್ನು ಹೇಳ್ತಾ ಮಕ್ಕಳೇ ತಮಗೂ ಕೂಡ ಈ ದಿನದ ವಿಶೇಷ ಅಂದರೆ ಕನ್ನಡದ ಪ್ರಸಿದ್ಧ ಕವಿ ವಿನಾಯಕ ಕೃಷ್ಣ ಗೋಕಾಕರ ಜನ್ಮದಿನ. ವಿನಾಯಕ ಕೃಷ್ಣ ಗೋಕಾಕರ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಇರೋದೇನೆಂದರೆ ಪದವಿ ಹಂತದ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡೋದಾಗಿದೆ ಅಥವಾ ಸ್ನಾತಕೋತ್ತರ ಪದವಿ ಹಂತದ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡೋದು ಭಾಳ ಈಸಿ. ಯಾಕಂದರೆ ಅವರಿಗೆ ನಾವು ಏನಾದರೂ ಸಾಹಿತ್ಯವನ್ನು ಕುರಿತು ಮಾತಾಡ್ತೀವಿ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆದರೆ ಮಕ್ಕಳು ಸಣ್ಣವರು, ಅವರಿಗೆ ಈ ಗೋಕಾಕ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳೋದು ಅಧ್ಯಾಪಕರಿಗೆ ಒಂದು ಸವಾಲು ಆಗಬೇಕಾಗುತ್ತೆ. ಅಂಥದ್ರಲ್ಲಿ ಇದು ಮಕ್ಕಳಿಗೆ ಎಷ್ಟು ರೀಚ್ ಆಗ್ತದೆ ಅನ್ನೋದು ಗೊತ್ತಿಲ್ಲ. ಸಾಧ್ಯವಾದಷ್ಟು ಗೋಕಾಕ ಅಂದರೆ ಏನು ಅನ್ನೋದನ್ನು ನಿಮಗೆ ಪರಿಚಯ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಮಕ್ಕಳೇ ತಮಗೆಲ್ಲ ಗೊತ್ತಿದೆ, ಕನ್ನಡ ಸಾಹಿತ್ಯ ನೀವೇನು ಕನ್ನಡ ಭಾಷೆಯನ್ನು ಓದ್ತಿರಲ್ಲ, ಈ ಭಾಷೆಗೆ ಸುಮಾರು 2000 ವರ್ಷಗಳ ಸುದೀರ್ಘವಾದಂಥ ಇತಿಹಾಸ ಇದೆ. ಪಂಪ, ರನ್ನ, ಪೊನ್ನ, ಚನ್ನ, ಕುಮಾರವ್ಯಾಸ, ಲಕ್ಷ್ಮೀಶ, ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮಪ್ರಭು ಮುಂತಾದ ವಚನಕಾರರಾಗಲಿ, ಹಳೆಗನ್ನಡ ಕವಿಗಳಾಗಲಿ, ಆ ನಂತರ ಬರುವಂತಹ ಹೊಸಗನ್ನಡ ಸಾಹಿತ್ಯ ಸಂದರ್ಭದಲ್ಲಿ ನವೋದಯ ಸಾಹಿತ್ಯ, ಪ್ರಗತಿಶೀಲ ಸಾಹಿತ್ಯ, ನವ್ಯ ಸಾಹಿತ್ಯ, ದಲಿತ ಬಂಡಾಯ ಸಾಹಿತ್ಯದಂತಹ ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ಸಾಕಷ್ಟು ಜನ ಕವಿಗಳು, ಲೇಖಕರು, ವಿಮರ್ಶಕರು, ಪ್ರಬಂಧಕಾರರು, ಸಂಶೋಧಕರು, ಹಸ್ತಪ್ರತಿಗಳನ್ನು ಅಧ್ಯಯನ ಮಾಡುವಂಥ ಗಣ್ಯರು, ವಿದ್ವಾಂಸರುಗಳು ನಮ್ಮ ಭಾಷೆಗೆ, ನಮ್ಮ ನಾಡಿಗೆ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ. ಅಂತ ಹಲವಾರು ಮುನಿಯರಲ್ಲಿ ವಿನಾಯಕ ಕೃಷ್ಣ ಗೋಕಾಕರು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅಪಾರವಾಯಿತು. ವಿನಾಯಕ ಕೃಷ್ಣ ಗೋಕಾಕರ ಜನ್ಮದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ದೆಹಲಿಯ ಕನ್ನಡ ಶಾಲೆಯಲ್ಲಿ ಅವರ ಜನ್ಮದಿನಾಚರಣೆಯನ್ನು ಆಚರಿಸುವ ಮೂಲಕ ನಿಮಗೆಲ್ಲ ಒಂದೆರಡು ಗೋಕಾಕರ ಕುರಿತಾದಂಥ ಒಂದೆರಡು ಅಂಶಗಳನ್ನು ತಿಳಿಸುವ ನಿಮ್ಮ ಈ ಪ್ರಯತ್ನ ಇದೆಲ್ಲ ಬಹಳ ಮುಖ್ಯವಾದದ್ದು. ಅದಕ್ಕಾಗಿ ನಾನು ಕನ್ನಡ ಶಾಲೆಯ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮಕ್ಕಳೇ, ವಿನಾಯಕ ಕೃಷ್ಣ ಗೋಕಾಕರು ಹುಟ್ಟಿದ್ದು ಸವಣೂರು ಅಂತ, ಕರ್ನಾಟಕದ ಸವಣೂರಿನಲ್ಲಿ ಅವರು ಹುಟ್ಟಿದ್ರು. ಆ ನಂತರ ಅವರ ಬಾಲ್ಯದ ವಿದ್ಯಾಭ್ಯಾಸ ಸವಣೂರಿನಲ್ಲಿ, ಆನಂತರ ಧಾರವಾಡದಲ್ಲಿ ಮತ್ತು ಮುಂಬೈನಲ್ಲಿ, ಆನಂತರ ಇಂಗ್ಲೆಂಡ್ನಲ್ಲಿ ಅವರ ಶಿಕ್ಷಣ ನಡೆಯುತ್ತೆ. ಓದಿದ್ದು ಇಂಗ್ಲಿಷ್ ಸಾಹಿತ್ಯ, ಕೆಲಸ ಮಾಡಿದ್ದು ಇಂಗ್ಲಿಷ್ ಪ್ರೊಫೆಸರ್ ಆಗಿ, ಆದರೆ ಬರೆದಿದ್ದು ಮತ್ತು ಅತಿ ಹೆಚ್ಚು ಕೆಲಸ ಮಾಡಿದ್ದು ಕನ್ನಡದ ಏಳಿಗೆಗಾಗಿ. ನೋಡಿ, ನಮ್ಮ ಆರಂಭದ ಕವಿಗಳು, ಲೇಖಕರನ್ನು ನೀವು ಕಂಡ್ರೆ, ಅಂದರೆ ಹೊಸಗನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಇದ್ದಂತಹ BM ಶ್ರೀಕಂಠಯ್ಯನವರನ್ನು ನೋಡೋದಾದ್ರೆ, ಅಥವಾ ಗೋವಿಂದ ಪೈ ಅವರನ್ನು ನೋಡೋದಾದ್ರೆ, ಅಥವಾ ಆನಂತರ ಬರುವಂತಹ ವಿನಾಯಕ ಕೃಷ್ಣ ಗೋಕಾಕರನ್ನು ಕಂಡ್ರೆ, ಅಥವಾ ಯುವ ಅನಂತಮೂರ್ತಿ ಅವರನ್ನು ನೋಡಿದ್ರೆ, ಗಿರೀಶ್ ಕಾರ್ನಾಡರನ್ನು ನೋಡಿದ್ರೆ, ಅವರೆಲ್ಲರೂ ಕೂಡ ಇಂಗ್ಲಿಷ್ ಸಾಹಿತ್ಯದಲ್ಲೂ ಅತ್ಯಂತ ಹೆಚ್ಚು ಪರಿಣಿತಿಯನ್ನು ಹೊಂದಿದ್ರು. ಅದೇ ರೀತಿ ಕನ್ನಡದಲ್ಲಿಯೂ ಕೂಡ ಅತಿ ಹೆಚ್ಚು ಪರಿಣಿತಿಯನ್ನು ಹೊಂದಿದ್ರು. ಓದಿದ್ದು ಇಂಗ್ಲಿಷ್ ಸಾಹಿತ್ಯ, ಬರೆದಿದ್ದು ಇಂಗ್ಲಿಷ್ ಸಾಹಿತ್ಯ, ಉದ್ಯೋಗದಲ್ಲಿ ಇದ್ದಿದ್ದು ಇಂಗ್ಲಿಷ್ ಸಾಹಿತ್ಯದ ಆಧಾರದ ಮೇಲೆ. ಆದರೆ ಮಾಡಿದ ಕನ್ನಡ ಸೇವೆ ಇದೆಲ್ಲ ಅಂತಹ ಕಾರಣಕ್ಕಾಗಿಯೇ ಕನ್ನಡ ಭಾಷೆಗೆ ಇವತ್ತು ಒಂದು ವಿಶ್ವಮಾನ್ಯತೆ ಬರಲಿಕ್ಕೆ ಸಾಧ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ವಿನಾಯಕ ಕೃಷ್ಣ ಗೋಕಾಕರ ಕೊಡುಗೆ ಕನ್ನಡಕ್ಕೆ ಬಹಳ ಪ್ರಮುಖವಾದದ್ದು ಅಂತ ನಾನು ಈ ಕ್ಷಣದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ವಿನಾಯಕ ಕೃಷ್ಣ ಗೋಕಾಕರಿಗೂ ದೆಹಲಿಗೂ ಒಂದು ಅವಿನಾಭಾವವಾದ ಸಂಬಂಧ ಇದೆ. ತಾವು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದರೂ ಕೂಡ ತಮ್ಮ ವಿದ್ಯಾಭ್ಯಾಸದ ಕಾರಣವಾಗಿ, ತಮ್ಮ ವೃತ್ತಿಯ ಕಾರಣವಾಗಿ ಅವರು ಪುಣೆಯ ಫರ್ಗ್ಯೂಸನ್ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿ ಕೆಲಸವನ್ನು ಆರಂಭ ಮಾಡ್ತಾರೆ. ಆನಂತರ ಅವರು ಸಾಂಗ್ಲಿಯಲ್ಲಿರುವಂತಹ ವಿಲಿಂಗಡನ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾರೆ. ಆಮೇಲೆ ಹೈದರಾಬಾದ್ ಇದೆಯಲ್ಲ, ಅಲ್ಲಿ ಒಂದು ಸೆಂಟ್ರಲ್ ಯೂನಿವರ್ಸಿಟಿ, ಅಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾರೆ. ಆಮೇಲೆ ಗುಜರಾತ್ನ ಒಂದು ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾರೆ. ಆಮೇಲೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿರುವಂತಹ ರಾಜಾರಾಮ ಕಾಲೇಜು ಅಂತ ಬಹಳ ಪ್ರಸಿದ್ಧವಾದ ಕಾಲೇಜು, ಕನ್ನಡ ಸಾಹಿತ್ಯಕ್ಕೆ ಸಾಕಷ್ಟು ಕೆಲಸ ಮಾಡಿದಂತಹ ಗಡಿನಾಡು ಇರುವಂತಹ ಪ್ರದೇಶದಲ್ಲಿ ಇರುವಂತಹ ಕಾಲೇಜು. ಇವತ್ತಿಗೂ ಅಲ್ಲಿ ಕನ್ನಡ ಕೆಲಸಗಳು ನಡೀತಾ ಇವೆ. ಅಲ್ಲಿ ಪ್ರಿನ್ಸಿಪಾಲ್ ಕೆಲಸ ಮಾಡ್ತಾರೆ. ಪುನಃ ಕರ್ನಾಟಕದ ಧಾರವಾಡದಲ್ಲಿರುವಂತಹ ಧಾರವಾಡ ವಿಶ್ವವಿದ್ಯಾಲಯದ ಕರ್ನಾಟಕ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಕೆಲಸ ಮಾಡ್ತಾರೆ. ಆಮೇಲೆ ಹೈದರಾಬಾದ್ನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಅಂಡ್ ಫಾರಿನ್ ಲ್ಯಾಂಗ್ವೇಜಸ್ ಯೂನಿವರ್ಸಿಟಿ ಅಂತ. ಈಗ ನೋಡಿ, ನೀವೆಲ್ಲ ದೆಹಲಿಯಲ್ಲಿದ್ದೀರಿ ಮಕ್ಕಳೇ, ನಿಮಗೆ ಗೊತ್ತಿದೆ
ಇವತ್ತು ದೆಹಲಿಯಲ್ಲಿ ಸಾಕಷ್ಟು ಪ್ರಸಿದ್ಧವಾದ ವಿಶ್ವವಿದ್ಯಾಲಯಗಳಿವೆ. ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ಆಗಲಿ, ದೆಹಲಿ ವಿಶ್ವವಿದ್ಯಾಲಯ ಆಗಲಿ, ಅಥವಾ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳು. ಆದರೆ ವಿನಾಯಕ ಕೃಷ್ಣ ಗೋಕಾಕರು ವಿದ್ಯಾಭ್ಯಾಸ ಮಾಡಿದಂಥ 50-60ರ ದಶಕಗಳಲ್ಲಿ ಇಷ್ಟು ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳಾಗಲಿ ಅಥವಾ ವೃತ್ತಿಪರ ಸಂಸ್ಥೆಗಳಾಗಿ ಅವತ್ತು ಇರಲಿಲ್ಲ. ಆ ಕಾರಣವಾಗಿ ಅಂತಹ ಸಂದರ್ಭದಲ್ಲೇ ಇಷ್ಟೆಲ್ಲ ರಾಜ್ಯಗಳನ್ನು ಸುತ್ತಿ ಎಲ್ಲ ರಾಜ್ಯಗಳಲ್ಲಿ ಕನ್ನಡ ಕುರಿತು ಕೆಲಸ ಮಾಡಿ ಇಂಗ್ಲಿಷ್ ಕೆಲಸವನ್ನು ಮಾಡ್ತಾ ಈ ಬೆಳೆದಂತ ಪರಿ ಇದೆಯಲ್ಲ, ಅದೇ ನಮ್ಮನೆ ಬೇಕು ಆದರ್ಶ. ಹೇಗಿರಬೇಕು ನಮ್ಮ ಓದು, ನಮ್ಮ ಬರವಣಿಗೆ, ನಮ್ಮ ಆಲೋಚನೆ ಹೇಗಿರ್ಬೇಕು ಅಂದ್ರೆ, ನಾವು ಏನನ್ನು ಓದ್ತಾ ಇದ್ದೀವಿಯೋ, ಈ ಉದಾಹರಣೆಗೆ ನೀವು 5ನೇ ಕ್ಲಾಸು, 6ನೇ ಕ್ಲಾಸು, 7ನೇ ಕ್ಲಾಸು ಓದ್ತಾ ಇರ್ತೀರಲ್ಲ, ನಿಮಗಿರುವಂತಹ ಪಠ್ಯಗಳಲ್ಲಿರುವ ಇಂಗ್ಲಿಷ್ ಭಾಷೆಯನ್ನು ಚೆನ್ನಾಗಿ ಕಲ್ತ್ಕೊಳ್ಬೇಕು, ಕನ್ನಡ ಭಾಷೆಯನ್ನು ಚೆನ್ನಾಗಿ ಕಲ್ತ್ಕೋಬೇಕು, ಹಿಂದಿ ಭಾಷೆಯನ್ನು ಚೆನ್ನಾಗಿ ಕಲ್ತ್ಕೊಳ್ಬೇಕು. ಆ ನಂತರ ನಿಮ್ಮ ಉನ್ನತ ಶಿಕ್ಷಣದಲ್ಲಿ ಒಂದು ಸಕಾರಾತ್ಮಕವಾದಂತಹ ಬೆಳವಣಿಗೆ. ಈ ಬಾರಿ ನಾನು 70% ತಗೊಂಡಿದ್ದೀನಿ ಅಂದ್ರೆ ಮುಂದಿನ ಬಾರಿ ನಾನು 80% ಬರಬೇಕು, ಅದರ ನಂತರ 85% ಬರಬೇಕು. ಕೇವಲ ಮಾರ್ಕ್ಸ್ ಪಡೆಯಲು ಅಷ್ಟೇ ಅಲ್ಲದೆ ಜ್ಞಾನವನ್ನು ಕೂಡ ಪಡೆಯಬೇಕು. ಯಾವುದೇ ಭಾಷೆಗಳನ್ನು ಕಲೀರಿ, ಆದರೆ ನಮ್ಮ ಮಾತೃಭಾಷೆಯನ್ನು ಅತಿ ಹೆಚ್ಚು ನಾವು ಬೆಳೆಸಬೇಕು. ಹಾಗೆ ಮಾಡಿದಾಗ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯ. ನೋಡಿ, ವಿನಾಯಕ ಕೃಷ್ಣ ಗೋಕಾಕರು, ನಾನು ಯಾಕೆ ಈ ವಿಶ್ವವಿದ್ಯಾಲಯದ ಹೆಸರು ಮತ್ತೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಅಂಡ್ ಫಾರಿನ್ ಲ್ಯಾಂಗ್ವೇಜ್ ಯೂನಿವರ್ಸಿಟಿ ಅಂತ. ಈಗ ಯಾವುದೇ ವಿಶ್ವವಿದ್ಯಾಲಯಗಳಲ್ಲಿ ಅಲ್ಲಿ ಸ್ಥಳೀಯ ಭಾಷೆ, ಉದಾಹರಣೆಗೆ ಹಿಂದಿಯನ್ನಾಗಲಿ ಇಂಗ್ಲಿಷ್ನಾಗಲಿ ಯಾವುದೇ ಪ್ರೊಫೆಸರ್ಸ್ ಅಥವಾ ಯೂನಿವರ್ಸಿಟಿ ಪಾಠ ಮಾಡ್ತಾರೆ. ಆದರೆ ಭಾರತದ ಎಲ್ಲ ಭಾಷೆಗಳನ್ನು ಕಲಿಸುವ, ಜಗತ್ತಿನ ಎಲ್ಲ ಭಾಷೆಗಳನ್ನು ಕಲಿಯುವ ಮತ್ತು ಅದರ ಮೇಲೆ ಸಂಶೋಧನೆ ಮಾಡುವಂತಹ ಕೆಲವೇ ಸಂಸ್ಥೆಗಳು ಭಾರತದಲ್ಲಿವೆ. ಅಂಥದ್ರಲ್ಲಿ ಒಂದು ಮೈಸೂರಿನಲ್ಲಿರುವಂತಹ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜ್ ಅಂತ, ಆಯ್ತಾ. ಅದೇ ತರ ಹೈದರಾಬಾದ್ನಲ್ಲಿರುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಅಂಡ್ ಫಾರಿನ್ ಲ್ಯಾಂಗ್ವೇಜಸ್ ಯೂನಿವರ್ಸಿಟಿ. ಇಲ್ಲಿ ನಮ್ಮ ಕನ್ನಡವನ್ನ, ಹಿಂದಿಯನ್ನ, ತೆಲುಗನ್ನ, ತಮಿಳು ಭಾಷೆಯನ್ನ, ಮರಾಠಿ ಭಾಷೆಯನ್ನ, ಒಡಿಯಾ ಭಾಷೆಯನ್ನ, ಗುಜರಾತಿ ಭಾಷೆಯನ್ನ, ಅಸ್ಸಾಮಿ ಭಾಷೆಯನ್ನ, ಹೀಗೆ ಭಾರತದ ಎಲ್ಲ ಭಾಷೆಗಳು ಜೊತೆಗೆ ರಷ್ಯನ್ನು, ಫ್ರೆಂಚು, ಜರ್ಮನ್ನು, ಸ್ಪ್ಯಾನಿಷು, ಆಫ್ಘನ್ ಇಂಥ ಭಾಷೆಗಳನ್ನು ಕೂಡ ಕಲಿಸ್ತಾರೆ. ಯಾಕೆ ಮುಖ್ಯ ಗೊತ್ತಾ? ಈ ಉದಾಹರಣೆಗೆ ತಮಗೆಲ್ಲ ಗೊತ್ತಿದೆ, ನಮ್ಮ ದೇಶದ ಪ್ರತಿನಿಧಿಗಳಾಗಿ ಬೇರೆ ಬೇರೆ ದೇಶಗಳಿಗೆ ಒಬ್ಬ ರಾಯಭಾರಿಗಳನ್ನ ನಮ್ಮ ಸರ್ಕಾರ ಕಳಿಸುತ್ತೆ. ಯಾಕೆಂದ್ರೆ ಈ ಉದಾಹರಣೆಗೆ ಭಾರತ ಮತ್ತು ಚೀನಾ ದೇಶಗಳ ನಡುವೆ ಒಂದು ವ್ಯಾವಹಾರಿಕ ಸಂಬಂಧ ಇರಬೇಕು ಅಂದ್ರೆ, ಚೀನಾದಲ್ಲಿ ನಮ್ಮ ದೇಶದ ಒಬ್ಬ ಅಧಿಕಾರಿ ಇರಬೇಕು. ಅವರು ಚೀನಾ ಮತ್ತು ಭಾರತದ ವಿದೇಶಾಂಗ ವ್ಯವಹಾರಗಳಿಗೆ ಕುರಿತು ಸಂಯೋಜನೆಯನ್ನು ಮಾಡುವಂತ ಒಬ್ಬ ಮಾಧ್ಯಮ ಅಧಿಕಾರಿ ಇರುತ್ತಾರೆ. ಅದೇ ತರ ರಷ್ಯಾದಲ್ಲಾಗಲಿ, ಫ್ರಾನ್ಸ್ನಲ್ಲಾಗಲಿ ಇರುವಂತಹ ಅಧಿಕಾರಿಗಳಿಗೆ ನಮ್ಮ ದೇಶದ ಮಾತೃಭಾಷೆ ಇಂಗ್ಲಿಷ್ ಭಾಷೆ ಮತ್ತು ಸಂವಹನಗೊಳಿಸುವಂತಹ ಹಿಂದಿ ಭಾಷೆ ಜೊತೆಗೆ ಅವರು ಯಾವ ದೇಶದಲ್ಲಿ ವಾಸ ಇರ್ತಾರೋ ಅಲ್ಲಿ ಭಾಷೆಯನ್ನು ಕೂಡ ಕಲಿಯಬೇಕಾಗುತ್ತೆ. ಅಂದ್ರೆ ನಮ್ಮ ದೇಶ ಭಾಷೆಗಳನ್ನು ಕಲಿಯೋದ್ರ ಜೊತೆಗೆ ವಿದೇಶಿ ಭಾಷೆಗಳನ್ನು ಕೂಡ ಕಲಿಯುವಂತಹ ಒಂದು ಸಂಸ್ಥೆ ಇರುತ್ತಲ್ಲ, ಅಂತ ಸಂಸ್ಥೆಗೆ ಪ್ರೊಫೆಸರ್ ಆಗಿ ಕೆಲಸ ಮಾಡೋದು ಮತ್ತು ಅದರ ನಿರ್ದೇಶಕರಾಗಿ ಕೆಲಸ ಮಾಡೋದೆಲ್ಲ ಬಹಳ ದೊಡ್ಡ ಗೌರವ. ವಿನಾಯಕ ಕೃಷ್ಣ ಗೋಕಾಕರು ಒಬ್ಬ ಕನ್ನಡದ ಹುಡುಗರಾಗಿ ಕರ್ನಾಟಕದಲ್ಲಿ ಬೆಳೆದು ಒಂದು ವಿದೇಶಿ ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳಾಗಿ ಕೆಲಸ ಮಾಡೋದು, ನಿರ್ದೇಶಕರಾಗಿ ಕೆಲಸ ಮಾಡೋದು, ಇದೆಲ್ಲ ಬಹಳ ದೊಡ್ಡ ಗೌರವ. ನಮ್ಮೆಲ್ಲರ ಆಲೋಚನಾ ಕ್ರಮ, ನಮ್ಮೆಲ್ಲರ ಓದು ನಮ್ಮನ್ನ ಎತ್ತರಕ್ಕೆ ಕೊಂಡೊಯ್ಯುವಂತಹ ಆ ಮನೋಧರ್ಮ ನಮಗೆ ಬರಬೇಕು. ನಾನು ಅದಕ್ಕೆ ಹೇಳಿದ್ದು, ಪ್ರತಿ ವರ್ಷ ನಮ್ಮ ಓದು ಮತ್ತು ನಮ್ಮ ಅಂಕಗಳು ಹಾಗೂ ನಮ್ಮ ಆಲೋಚನಾ ಕ್ರಮ ವಿಸ್ತಾರ ಆಗಬೇಕು ಅಂತ. ಇಷ್ಟೆಲ್ಲದ ಜೊತೆಗೆ ಗೋಕಾಕ್ ಇಷ್ಟೇ ಮಾಡಿದ್ರೆ ಅವರು ಪ್ರಸಿದ್ಧರಾಗ್ತಿರ್ಲಿಲ್ಲ. ಗೋಕಾಕ್ ವರದಿ ಅಂತ ಒಂದನ್ನ ಸಬ್ಮಿಟ್ ಮಾಡ್ತಾರೆ. ಅದು ಕನ್ನಡದ ಹೆಸರಿನಲ್ಲಿ ಕನ್ನಡದ ಉಳಿವಿಗಾಗಿ ಮಾಡುವಂತಹ ಒಂದು ದೊಡ್ಡ ಕೆಲಸ ಅಂತ ನಾವು ಇಡೀ ಕನ್ನಡ ಸಮಾಜ ಅವರನ್ನು ಗೌರವಿಸುತ್ತೆ. 1980ರಲ್ಲಿ ಕರ್ನಾಟಕ ಸರ್ಕಾರ ಮಾಧ್ಯಮಿಕ ಶಾಲಾ ಶಿಕ್ಷಣದಲ್ಲಿ ಯಾವ ಭಾಷೆಯಲ್ಲಿ ಪಾಠ ಮಾಡಬೇಕು ಅಂತ ಒಂದು ಆಲೋಚನಾ ಕ್ರಮ ಸರ್ಕಾರದಲ್ಲಿ ಬಂದಾಗ ಅವತ್ತು ಬಹಳ ಪ್ರಸಿದ್ಧರಾಗಿದ್ದ ವಿನಾಯಕ ಕೃಷ್ಣ ಗೋಕಾಕರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಅಂದ್ರೆ ನಾವು ಹೈಸ್ಕೂಲ್ ನಲ್ಲಿ ಮಕ್ಕಳಿಗೆ ಯಾವ ಭಾಷೆಯನ್ನು ಕಲಿಸಬೇಕು ಮತ್ತು ಯಾವ ತರಗತಿಯವರೆಗೆ ಕಲಿಸಬೇಕು ಅಂತ. ವಿನಾಯಕ ಕೃಷ್ಣ ಗೋಕಾಕರು ಓದಿದ್ದು ಕೆಲಸ ಮಾಡಿದ್ದು ಇಂಗ್ಲಿಷ್ ಸಾಹಿತ್ಯದಲ್ಲಿ, ಆದರೆ ತಾವು ಕೊಟ್ಟಂತ ವರದಿಯಲ್ಲಿ ಸ್ಥಳೀಯ ಭಾಷೆಯ ಪ್ರಾದೇಶಿಕ ಭಾಷೆ ಉಳಿಯಬೇಕು ಅಂತಂದ್ರೆ 3ರಿಂದ 10ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ಕನ್ನಡವನ್ನ ಒಂದು ಕಡ್ಡಾಯ ಭಾಷೆಯನ್ನಾಗಿ ಕಲಿಸಬೇಕು ಅಂತ. ಇವತ್ತು ನಮ್ಗೆ ಗೊತ್ತಿದೆ, ನಾವೆಲ್ಲ ಇಂಗ್ಲಿಷ್ ಶಿಕ್ಷಣ ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿತಿದ್ದೇವೆ, ಹಿಂದಿ ಮೀಡಿಯಂನಲ್ಲಿ ಕಲಿತಿದ್ದೇವೆ. ಕನ್ನಡ ಭಾಷೆಯನ್ನ ತುಂಬಾ ನೆಗ್ಲೆಕ್ಟ್ ಮಾಡಲಾಗ್ತಾ ಇದೆ. ಇದು ಕನ್ನಡ ಭಾಷೆಯ ಉಳಿವಿಗೆ ಬಹಳ ದೊಡ್ಡ ಸಮಸ್ಯೆ. 2023ರಲ್ಲಿ ಈ ಪರಿಸ್ಥಿತಿ ಇದ್ರೆ ಇನ್ನು 60ರಲ್ಲಿ ಇನ್ನಷ್ಟು ಕೆಡ್ತಿತ್ತು. ನೋಡಿ, ನಿಮ್ಗೆ ಗೊತ್ತಿದೆ, ಮೈಸೂರು ಯೂನಿವರ್ಸಿಟಿ, ಮಹಾರಾಜ್ ಕಾಲೇಜಿನಂತಹ ಕಾಲೇಜುಗಳಲ್ಲಿ ಕನ್ನಡ ಪಾಠ ಮಾಡೋ ಮೇಸ್ಟ್ರುಗಳು ಕನ್ನಡವನ್ನ ಇಂಗ್ಲಿಷ್ನಲ್ಲಿ ಪಾಠ ಹೇಳ್ಕೊಡ್ತಾ ಇದ್ರು. ಯಾಕೆಂದ್ರೆ ಕನ್ನಡವನ್ನ ಬಳಸೋದು ಒಂದು ಅವಮಾನದ ಸ್ಥಿತಿ ಅನ್ನುವ ಮನಸ್ಥಿತಿ ಅವತ್ತಿತ್ತು. ನಮ್ಮ ಭಾಷೆಯನ್ನ, ನಮ್ಮ ನಾಡಿನ ಭಾಷೆಯನ್ನ ನಾವೇ ಬಳಸದೆ ಹೋದ್ರೆ
ಭಾಷೆಯ ಉಳಿವಿಗೆ ಅನ್ನೋ ಒಂದು ದೊಡ್ಡ ಸಮಸ್ಯೆ ಇತ್ತಲ್ಲ, ಇದ್ರ ಕುರಿತೇ ವಿನಾಯಕ ಕೃಷ್ಣ ಗೋಕಾಕರು ಗಮನ ಕೊಟ್ಟು ಈ ವರದಿಯನ್ನು ಮೆನ್ಷನ್ ಮಾಡ್ತಾರೆ. ಆದ್ರೆ ಅವತ್ತಿನ ಕರ್ನಾಟಕ ಸರ್ಕಾರ ಎಲ್ಲಿ ಕನ್ನಡ ಭಾಷೆಯನ್ನು ಕಡ್ಡಾಯ ಮಾಡದೆ ನಮಗೆ ಕೆಟ್ಟ ಹೆಸರು ಬರುತ್ತೋ ಅಂತ ಯೋಚನೆ ಮಾಡಿ ಅದನ್ನು ಅನುಷ್ಠಾನ ಮಾಡಕ್ಕೆ ಒಪ್ಪೋದಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಬೀದಿಗೆ ಬಂದು ಸರ್ಕಾರದ ವಿರುದ್ಧ ಚಳವಳಿ ಮಾಡ್ತಾರೆ. ಅಂದ್ರೆ ಕನ್ನಡವನ್ನು ಕಡ್ಡಾಯ ಭಾಷೆಯನ್ನಾಗಿ ಮಾಡಬೇಕು ಅಂತ ಸರ್ಕಾರವನ್ನು ಹೋರಾಟ ಮಾಡಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಈ ಕನ್ನಡ ನಾಡು, ಕನ್ನಡದ ಜನತೆ ಈ ಹೋರಾಟದಲ್ಲಿ ಪಾಲ್ಗೊಂಡು ನಾವೆಲ್ಲ ಕನ್ನಡ ಕಲಿಯಬೇಕು, ನಮ್ಮ ಮಕ್ಕಳು ಕನ್ನಡ ಶಾಲೆಯನ್ನು ಓದಬೇಕು, ನಮ್ಮ ಕನ್ನಡದಲ್ಲಿ ಓದಿದ ಮಕ್ಕಳಿಗೆ ಒಳ್ಳೆ ಅವಕಾಶ ಸಿಗಬೇಕು ಅನ್ನುವ ಒಪ್ಪಂದದ ಗುರಿ ಬರ್ತದೆ. ಹಾಗಾಗಿನೇ ಇವತ್ತು ಗಡಿನಾಡು ಶಾಲೆಗಳಲ್ಲಾಗಲಿ ಅಥವಾ ಹೊರಭಾಗದ ಶಾಲೆಗಳಲ್ಲಾಗಲಿ ಅಥವಾ ನಮ್ಮ ರಾಜ್ಯದಲ್ಲಿರುವಂತಹ ಕನ್ನಡ ಶಾಲೆಗಳಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಾದ್ರೂ ಕಲಿಯುವಂತಹ ಪರಿಸ್ಥಿತಿ ಬಂದಿದೆ. ನಾವು ದೆಹಲಿ ಕನ್ನಡ ಶಾಲೆಯಲ್ಲಿ ನೀವೆಲ್ಲ ನೀವು ಬೆಳೆದಿರೋ ವಾತಾವರಣ, ನಿಮ್ಮ ಸುತ್ತಮುತ್ತ ಇರೋದು ಹಿಂದಿ ಭಾಷೆ, ವೃತ್ತಿಯಿಂದ ನಿಮ್ಮ ತಂದೆ ತಾಯಿಗಳು ಇಂಗ್ಲಿಷ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಿರ್ಬೋದು, ಆದರೆ ನೀವು ನಿಮ್ಮ ತರಗತಿಯಲ್ಲಿ ಒಂದು ಭಾಷೆಯಾಗಿ ಕನ್ನಡ ಕಲಿತಿರ್ಬೋದು ಮತ್ತು ಸಾಧ್ಯವಾದಷ್ಟು ಮಟ್ಟಿಗೆ ನೀವು ಕನ್ನಡ ಬಳಸ್ತಿರ್ಬೋದು. ಇವೆಲ್ಲ ಒಂಥರ ಸಮಾಧಾನ ತಂದುಕೊಳ್ಳುವಂಥ ಪರಿಸ್ಥಿತಿ. ಅದಕ್ಕಾಗಿ ನಾನು ಮತ್ತೆ ಈ ಶಾಲೆಯಲ್ಲಿ ನನ್ನ ಸೆಮಿನಾರ್ ಮಾಡಿ ಕೇಳ್ಕೊಂಡಾಗ ನಾನು ಹೌದು ಅಂತ ಹೇಳಿ ಬಂದಿದ್ದ ಅದೇ ಕಾರಣಕ್ಕಾಗಿ. ಮಕ್ಕಳೇ, ಇಂತಹ ವಿನಾಯಕ ಕೃಷ್ಣ ಗೋಕಾಕರ ಕೊಡುಗೆಯನ್ನು ನಾವು ಸ್ಮರಿಸಿಕೊಳ್ಳೋದು